ನಮಸ್ಕಾರ ನಮ್ಮೆಲ್ಲ ರೈತ ಬಂದವರಿಗೆ ನೋಡಿ, ನಾವು ಇವತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ತ್ಯಾವಣಗಿ ಗ್ರಾಮದಲ್ಲಿದ್ದೀವಿ. ಇಲ್ಲೊಂದು 15 ಹಸುಗಳು ಮಾರಾಟಕ್ಕಿವೆ ನೋಡಿ. ABS ಸೆಮೆನ್ ಅಂದರು HF ಹಸುಗಳು ಮತ್ತು ಜರ್ಸಿ ಹಸುಗಳು ಮಾರಾಟಕ್ಕಿವೆ. ಒಳ್ಳೆ ಗುಣಮಟ್ಟದ ಹಸುಗಳು ಮಾರಾಟಕ್ಕಿವೆ ನೋಡಿ ಎಲ್ಲ. ಸೊ ರೇಟ್ ಸ್ಟಾರ್ಟಿಂಗ್ 40,000ದಿಂದ ಹಿಡಿದು 1 ಲಕ್ಷವರೆಗೂ ರೇಟ್ ಇದೆ ಅಂತ ಹೇಳ್ತಾಯಿದ್ರು. ಎಲ್ಲ ಹಳ್ಳಿ ಮನೆ ಕಡೆಯಿಂದ ಹಸುಗಳನ್ನು ತೊಗೊಂಡು ಮಾರಾಟ ಮಾಡ್ತಿದ್ದಾರೆ ಅವರು ಸುಮಾರು ವರ್ಷದಿಂದ. ಸೊ ಯಾರಿಗಾರು ಬೇಕಾದರೆ ಅಲ್ಲಿ ನಂಬರ್ ಬರ್ತಿದ್ದಾರೆ, ನಂಬರಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು. ಸೊ ಹಾಲು ಎಷ್ಟು ಲೀಟ್ರ್ ಹಿಂಡಿತ್ತು, ಎಷ್ಟನೇ ಸುಲೆಲ್ಲ ನಾನು ವಿವರವಾಗಿ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ನೀವು ರೇಟ್ ಎಲ್ಲ ನೀವು ಆ ನಂಬರಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು. ಸೊ ಅಡ್ರೆಸ್ಸು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ತ್ಯಾವಣಗಿ ಗ್ರಾಮ, ಸೋಯಲನವರ ಹತ್ರ ಇದೆ ನೋಡಿ. ಯಾರು ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸ್ಬೋದು. ಧನ್ಯವಾದ. ಕರ ಹಾಕಿದೆ ನೋಡಿ. ಇದು ಹೆಣ್ಗರ ಹೋರಿಕರ ಸರ್? ಇದು ಸರ್ ಇದು ಹೆಣ್ಗರ ಹಾಕಿದೆ. ಇದು ಹೆಣ್ಗರ, ಅದು ಹೋರಿಕರ ಸರ್. ಅದು ಹೋರಿಕರ. ಇದು ಇದ್ರದ್ದು, ಇದು ಅದ್ರ ಸರ್. ಇದು ಹೆಣ್ಗರ, ಇದ್ರದ್ದು ಹೆಣ್ಗರ. ಇದ್ರದ್ದು ABS, ಇದು ABS ಸೆಮೆನ್ ಸರ್. ABS ಕರ ಹಾಕಿದೆ ನೋಡಿ. ABS ಸೆಮೆನ್ ಇದು ಆರಲ್ಲಿ ಇದೆ ಸರ್. ಆರಲ್ಲಿದೆ. HF ABS ಸೆಮೆನ್ ಸರ್. ಒಂದ್ ಟೈಮಿಗೆ ಒಂದು 12-13 ಲೀಟರ್ ಹಾಲು ಬರುತ್ತೆ ಸರ್. 13 ಬರುತ್ತೆ. ಒಂದ್ ದಿನಕ್ಕೆ ಒಂದು 25 ಲೀಟರ್ ಪ್ಲಸ್ ಬರುತ್ತೆ. 22 ಪ್ಲಸ್ ಬರುತ್ತೆ ಅಂತ. 25 ಪ್ಲಸ್. ಓಕೆ, ಚೆನ್ನಾಗಿದೆ. ಇವತ್ತು ಬೆಳಗ್ಗೆ ಹಾಕಿದೆ ಸರ್ ಎಲ್ಲ 2 ಕರ. ಬೆಳಗ್ಗೆ ಹಾಕಿದೆ. ಇವೆರಡು ಬೆಳಗ್ಗೆ ಹಾಕಿದೆ ಕರ. ಬೆಳಗ್ಗೆ ಹಾಕಿದೆ ಅಂತೆ. ಅಲ್ಲಲ್ಲಿ ಏನಿದೆ ಸರ್ ಇದು? ಸರ್ ಇದು ಆರಲ್ಲಿದೆ. ಆರಲ್ಲಿದೆ. ಆರಲ್ಲಿದೆ ಅಂತ ನೋಡಿ. 20-25 ಲೀಟರ್ ಹಾಲು ಹಿಂಡುತ್ತಂತೆ ಸರ್. ಹೊರಗೆ ಇಟ್ಕೊಂಡ್ ತೋರಿಸಿದ್ದೆ, ಮಳೆಗಾಲ ಅಲ್ಲ. ಅದೇ ಮಳೆ ಮಾಡ್ತಿದ್ವಿ. ಇವತ್ತು ದನಿ ಮನೆ ಒಳಗೆ ಮಾಡ್ತಾ ಇದ್ವಿ. ಒಳಗಡೆ ಮಾಡ್ತಿದ್ವಿ ನೋಡಿ. ಮಳೆ ಇರೋದಕ್ಕೆ ಸಾಕತ್ತಾಗಿದೆ. ಇನ್ನೂ ಒಂದ್ 5-6 ಸೂಲುಂಡು ರೊಕ್ಕನೇ ಸರ್. ಇದು 5 ಯಾವಾಗ್ಲೂ ರೊಕ್ಕನೇ ಸರ್. ಹೌದು, ತುಂಬಾ ಚೆನ್ನಾಗಿದೆ. ಅದು ಆರಲ್ಲಿದೆ ಸರ್. ಅದು ಆರಲ್ಲಿದೆಯಾ? ಇದನ್ನ ಕವರ್ ಮಾಡ್ಬಿಡ್ತೀನಿ ನೋಡಿ. ಹೀಗಿದೆ ನೋಡಿ. ಇದು ನರಾಗಿರೋ ಒಳ್ಳೆ ನೋಡ್ಕೊಂಡಿದೆ. ಚೆನ್ನಾಗಿದೆ. ABS ಅಲ್ಲಿ ಸ್ವಲ್ಪ ಕ್ರಾಸ್ ಬರುತ್ತೆ. ABS ಅಲ್ಲಿ ಸ್ವಲ್ಪ ಕ್ರಾಸ್ ಬರುತ್ತೆ ಇದು. ಓಕೆ ಸರ್. ಇದು ಫಸ್ಟ್ ಇನ್ ಸೋಲು 13 ಲೀಟರ್ ಹಾಲು ಬಂದಿದೆ ಸರ್. ಇದು ಫಸ್ಟ್ ಇನ್ ಸೋಲು 13 ಲೀಟರ್ ಕೊಟ್ಟಿದೆ. ರೈತರು ಹೇಳಿದಾರೆ ಸರ್ 13 ಲೀಟರ್ ಬರುತ್ತೆ ಅಂತ. ಇದು ಎಷ್ಟನೇ ಸೋಲು ಇವಾಗ ಸರ್? ಇದು 2ನೇದು ಅಂತ ಹೇಳಿದಾರೆ ಸರ್ ರೈತರು. 2ನೇದು. ಒಂದ್ ಸೋಲು ಹೆಚ್ಚು ಕಮ್ಮಿ ಆಗೈತೆ ಸರ್. ಆಗಿರುತ್ತೆ. ಹೌದು. ಓಕೆ, ಸುಳ್ಳು ತರತೆ ಹಿಡಿಯಬಾರ್ದು ಸರ್. ಹೌದು, ಅದಕ್ಕೆ ಇದ್ದಿದ್ದು ಹೇಳ್ಬಿಡ್ತೀವಿ ನಾವು. ವ್ಯಾಪಾರಸ್ಥರ ಸರ್, ತಂದು ಮಾರೋರು. ಅದೇ ನೋಡಿ. ಇದೆ 2ನೇ ಸೋಲು ಅಂತ ಹೇಳಿದ್ದಾರೆ. ನರ ಗಿರ ಎಲ್ಲ ತುಂಬಾ ಟಾಪ್ ಇದೆ. ಚೆನ್ನಾಗಿದೆ. ಹೌದು. ಸ್ವಲ್ಪ ಸೈಡ್ಸ್ ಮಾಡಿದ್ರು ನೋಡ್ಬೋದು. ಅಲ್ಲ ಏನ್ ಬರುತ್ತೆ ಅಂದ್ರೆ ಸರ್? ಇದು ಕಡೆಯಲ್ಲ ಸರ್, ಮಳೆಯಲ್ಲ. ಕಡೆಯಲ್ಲ. ಎಲ್ಲ ತೊಟ್ಟಿ ಇಟ್ಟು ನೋಡ್ಬೋದು, ನರಗಳು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಅದು ಎಷ್ಟು ಲೀಟರ್ ಹಾಲು ಅಂದ್ರೆ ಇವರು? ಸರ್ ಇದು 13 ಲೀಟರ್ ಹಿಂಡಿದಾರೆ ಅಂತ ಸರ್. 13 ಲೀಟರ್ ಹಿಂಡಿದಾರೆ. ಹೆಚ್ಚು ಕಡಿಮೆ ಕೊಡುತ್ತೆ. ಹೆಂಗ್ ಮೇಂಟೈನ್? ಒಂದ್ 25-26 ಲೀಟರ್ ಬರ್ಬೋದು ಸರ್ ಒಂದ್ ದಿನಕ್ಕೆ. ಹೆಂಗ್ ಮೇಂಟೈನ್ ಮಾಡ್ತಾರೆ? ಅದು ಫೀಡ್ ಅವರು ಹೆಂಗ್ ಮೇಂಟೈನ್ ಮಾಡ್ತಾರೋ ಅದ್ರ ಮೇಲೆ. ತುಂಬಾ ಚೆನ್ನಾಗಿದೆ ನೋಡಿ. ಇದು ಬೆಳಗ್ಗೆ ಕರ ಹಾಕಿದೆ ನೋಡಿ. ಇದು ಅದು ಬೆಳಗ್ಗೆ ಕರ ಹಾಕಿದೆ. ಇದು ಬೆಳಗ್ಗೆ 8 ಗಂಟೆ ಹಾಕಿದೆ ಸರ್ ಕರ. 8 ಗಂಟೆ ಆಗಿದೆ. ಇದು 6 ಗಂಟೆ ಕರ ಹಾಕಿದೆ. ಇದು ಎಷ್ಟನೇ ಸಲ ಇದು ಸರ್? ಇದು 2ನೇ ಸೂಲು ಸರ್. ಇದು ಆರಲ್ಲಿದೆ. ಆರಲ್ಲಿದೆ. ಆರಲ್ಲಿದೆ 2ನೇ ಸಲ ನೋಡಿ. ಇದು ABS ಅಲ್ಲಿ ಬರುತ್ತೆ. ABS ಅಲ್ಲಿ ಬರುತ್ತೆ. ಸಾಕತ್ತಾಗಿದೆ ನೋಡಿ. ಹೋರಿಕರ ಹಾಕಿದೆ ಸರ್. ಹೋರಿಕರ ಹಾಕಿದೆ. ಕಸ ಈಗ ಆಗ್ತಾ ಇದೆ ಸರ್. ಅದೇ ಚೆನ್ನಾಗಿದೆ. ಹಲ್ಲು ಆರಲ್ಲ ಸರ್. ಆರಲ್ಲಿದೆ ಅಂದ್ರಲ್ಲ? ಒಂದು ಹಾಲು ಒಂದು 22 ಲೀಟರ್ ಬರ್ಬೋದು ಸರ್ ಒಂದ್ ದಿನ. ಹೆಚ್ಚು ಕಡಿಮೆ ಬರುತ್ತೆ ಸರ್. ಹೆಚ್ಚು ಕಡಿಮೆ ಬರುತ್ತೆ. ಚೆನ್ನಾಗಿದೆ. ಚೆನ್ನಾಗಿದೆ. ಇವೆಲ್ಲ ರೇಟ್ ಏನು ಬೇಕಂದ್ರೆ ರೇಟ್ ಕೇಳ್ಬೇಕಂದ್ರೆ ಇವ್ ನಂಬರ್ ಬರ್ತಾ ಇದೆ ನೋಡಿ ಸರ್ ಅವ್ರದ್ದು. ಆ ನಂಬರ್ಗೆ ಕಾಲ್ ಮಾಡಿದ್ರೆ ರೇಟ್ ಏನು ಎಲ್ಲ ಹೇಳ್ತಾರೆ. ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಇಲ್ಲಿ ಬಂದ್ರೆ. ಇದ್ರ ರೇಟ್ ಎಲ್ಲ ಹೇಳ್ತಾರೆ ಅವರು. ಫೋನ್ ಮಾಡಿ ವಿಚಾರಿಸಬಹುದು. 15 ಆಕಳುಗಳಿದೆ ನೋಡಿ ಇವತ್ತು. 15 ಇದೆ ಸರ್. 15 ಹಸುಗಳಿದೆ ಇವತ್ತು.
ಎಚ್ ಎಫ್ ಎಷ್ಟಿದೆ ಸರ್ ಇದರಲ್ಲಿ? ಸರ್ ಎಚ್ ಎಫ್ ಒಂದು 5-6 ಇದಾವೆ. 5-6 ಒಂದು 10 ಜರ್ಸಿ ಇದಾವೆ. 10 ಜರ್ಸಿ ಇದೆ ಅಂತ ನೋಡಿ. ವಾರ 10ರಿಂದ 15 ಹಸುಗಳು ಬರ್ತವೆ ಇವ್ರ ಹತ್ರ. ಚೆನ್ನಾಗಿದೆ. ಜರ್ಸಿ ಎಚ್ ಎಫ್ ಎಲ್ಲ ಸಿಗುತ್ತೆ ಸರ್. ಎಚ್ ಎಫ್ ಕ್ರಾಸ್, ಸಾಯಿವಾಲ್, ಅಮೃತ್ ಮಾಲ್ ಎಲ್ಲ ಸಿಗುತ್ತೆ. ಏನ್ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತೀರಾ ಸರ್? ನಮ್ಮ ಹತ್ರ 40,000ದಿಂದ 1 ಲಕ್ಷ ಮಟನ್ ಸಿಗುತ್ತೆ. 1 ಲಕ್ಷವರೆಗೂ ಇರುತ್ತೆ. ಹಾಲು ಸ್ಟಾರ್ಟಿಂಗ್ ಪ್ರೈಸ್ 40,000ದಿಂದ ಬರ್ತದೆ ಸರ್. ಒಂದು 6, 7, 8, 10 ಒಂದೊಂದ್ ಟೈಮಿಗೆ ಒಂದು 8, 10, 12, 25 ಲೀಟರ್ ಹಿಂಡವರೆಗೂ ಸಿಗ್ತದೆ. ಒಂದ್ ದಿನಕ್ಕೆ 25 ಲೀಟರ್ ಹಿಂಡ ಅಂತೂ ಸಿಗ್ತವೆ. ಒಂದ್ ದಿನಕ್ಕೆ 16, 17 ಲೀಟರ್ ಹಿಂಡ ಅಂತೂ ಸಿಗ್ತವೆ. ಹಸುಗಳು ತಕ್ಕಂಗೆ ರೇಟ್ ಇರುತ್ತೆ. ಹಸುಗ್ ತಕ್ಕಂಗೆ ಇರುತ್ತೆ ಸರ್ ರೇಟ್. ವಾರ ಒಂದು 15 ಇರ್ತವೆ. 15, 20 ಇರ್ತದೆ. 2 ಬ್ಯಾಚ್ ಬರ್ತಾವ ಸರ್. 2 ಬ್ಯಾಚ್. ಒಂದ್ ವಾರಕ್ಕೆ ಒಂದು 25-30 ಆಕಳು ಬರ್ತಾವ. ಮತ್ತೆ ಬರುತ್ತೆ. ಯಾವ ವಾರ ಬರುತ್ತೆ ಸರ್? ಶುಕ್ರವಾರ ದಿನ ಬೆಳಗ್ಗೆ ಬರ್ಬೇಕು ಸರ್. ಆಮೇಲೆ ಸೋಮವಾರ ದಿನ ಬೆಳಗ್ಗೆ ಬರ್ಬೇಕು ಸರ್. ಸೋಮವಾರ ದಿನ ಬೆಳಿಗ್ಗೆ ಬರ್ಬೇಕು. ನಮ್ಮ ಹತ್ರ ಗುರುವಾರ ದಿನ ರಾತ್ರಿ ಬರ್ತವೆ. ಆಮೇಲೆ ಭಾನುವಾರ ದಿನ ರಾತ್ರಿ ಬರ್ತಾವ ಸರ್ ದನಗಳು. ನೀವು ಯಾವ ಹಿಡಿತಾವ ಅವಾಗ ಬಂದು ನಿಮ್ಗೆ ಯಾವಾಗ ಬೇಕಾಗಿರ್ತಾವ ಅವಾಗ ಒಯ್ಬೋದು. ಎಚ್ ಎಫ್ ಜರ್ಸಿ, ಎಚ್ ಎಫ್ ಜರ್ಸಿ ಎಲ್ಲ ಇರ್ತಾವ. ಎಲ್ಲ ಇರ್ತವೆ ನೋಡಿ. ಇವೆಲ್ಲ ತೋರಿಸ್ತಾ ಇದೀನಿ, ಒಂದೊಂದು ಇನ್ನು ತೋರಿಸ್ತಾ ಇರ್ತೀನಿ. ಇವಾಗ 3 ಎಚ್ ಎಫ್ ತೋರಿಸಿದೀನಿ. ಈಗ ಎಚ್ ಎಫ್ ತೋರಿಸಿ, ಈ ಜರ್ಸಿನೂ ತೋರಿಸಿ. ಬನ್ನಿ ತೋರ್ಸು. ಹೊರಗಡೆನೂ ಇದಾವ್ ಸರ್ ಎಚ್ ಎಫ್. ನೋಡ ಬನ್ನಿ. ಮುಂದೆ ಕಟ್ಟಿ ಈಗ ಜಾಗ ಎಲ್ಲಿದ್ಕೆ ನಾವು ಹೊರಗಡೆ ತೋರಿಸ್ತಿದೀವಿ, ಮಳೆ ಬರ್ತಾ ಇರೋದಕ್ಕೆ. ಇದು ಜರ್ಸಿ ಸರ್. ಜರ್ಸಿ ಇದು ಎಷ್ಟನೇ ಸೂಲು ಸರ್? 6 ಇದೆ ಸರ್. 2ನೇ ಸೂಲು. 2ನೇ ಸೂಲು 6 ಇದೆ. ನೋಡ್ಬೋದು. ಮರಾಗಿರ ಎಲ್ಲ ನೀಟಾಗಿದೆ ನೋಡಿ. ಹಾಲೇನ್ ಬರ್ತದೆ ಸರ್? ಸರ್ ಇದಕ್ಕೆ ಒಂದ್ ದಿನಕ್ಕೊಂದು 15-16 ಲೀಟರ್ ಬರ್ಬೋದು ಸರ್. ಹಲ್ಲು 6 ಇದೆ. 6 ಇದೆ ಅಂದ್ರಲ್ಲ. 2ನೇ ಸೂಲು. ಚೆನ್ನಾಗಿದೆ. ಹಾಲು ಅವ್ರು ಫೀಡ್ ಅವ್ರು ಹೆಂಗ್ ಮೇಂಟೈನ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಸರ್. ಹೆಚ್ಚು ಕಮ್ಮಿ ಬರ್ತವೆ. ಎಲ್ಲ ಇಲ್ಲಿ ಬಂದು ಚೆಕ್ ಮಾಡ್ಕೊಂಡು ದನ ಒಯ್ಬೋದು ಸರ್. ಕಡಿಮೆ ಕೊಡ್ತೀವಿ ಸರ್. ರೇಟ್ ಫಿಕ್ಸ್ ರೇಟ್ ಇರಲ್ಲ ಸರ್. ರೇಟ್ ಏನ್ ಫಿಕ್ಸ್ ಇರಲ್ಲ, ಹೆಚ್ಚು ಕಡಿಮೆ ಫಿಕ್ಸ್ ಇರಲ್ಲ. ನೀವು ಯಾವ ಹಸು ಏನ್ ರೇಟ್ ಇಲ್ಲ ಅಂತ ನೀವು ಯಾವ ಚಾಯ್ಸ್ ಮಾಡ್ತೀರೋ ಅದನ್ನ ಒಂದ್ 5-10 ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ವ್ಯಾಪಾರ ಹೇಳಿದ್ರೆ. ಸರ್ ಇದು ಎಷ್ಟನೇ ಸೂಲು ಸರ್? ಇದು ಹಲ್ ಮಾಡಿಲ್ಲ ಸರ್. ಇನ್ನು ಹಲ್ ಮಾಡಿಲ್ಲ. ಫಸ್ಟ್ ಸೂಲಲ್ಲಿ ಇದೆ. ಫಸ್ಟ್ ಸೂಲಲ್ಲಿ ಇದೆ. ಇನ್ನು ನರಗಳು ಬಂದಿಲ್ಲ ನೋಡಿ. ಫಸ್ಟ್ ಸೂಲ ನರ ಇದ್ರಲ್ಲ ಇವು ಕರ ಹಾಕಿದ್ಮೇಲೆ ನರ ಉಪ್ತಾವ ಸರ್. ಇವು ಇವಾಗ್ಲೇ ಇಷ್ಟು ದಪ್ಪ ಇದಾವ ಸರ್. ಹೌದು. ಹಲ್ ಮಾಡಿಲ್ಲ ಅಂತ ನೋಡಿದ್ದು. ಹೋಗುತ್ತೆ ಸರ್ ಇದು? ಇನ್ನೊಂದು ವಾರ ಹೋಗ್ತದೆ ಸರ್. ತುಂಬಾ ಸಾದಿ. ಅದೇ ಇನ್ನು 1 ವಾರ ಹೋಗುತ್ತೆ ಅಂತ ನೋಡಿದ್ದು. ಜರ್ಸಿ ನೀವು ಹೆಣ್ಮಕ್ಳು ಗಂಡು ಮಕ್ಳು ಯಾರ ಹತ್ರ ಸಾಧ್ಯ. ಚೆನ್ನಾಗಿದೆ. ಇದು ಒಂದ್ ಸ್ವಲ್ಪ ಗೀರು ಮಿಕ್ಸ್ ಬರುತ್ತೆ ಸರ್. ಗೀರ್ ಮಿಕ್ಸ್ ಬರುತ್ತಾ? ತೊಟ್ಟು ತೊಡೆ ಎಲ್ಲ ನೀಟ್ ಇದೆ ಸರ್. ಚೆನ್ನಾಗಿದೆ. ಇಲ್ಲ ಇಂತ ಹೀಗಿದೆ ನೋಡಿದ್ದು. ಹೊರಗಡೆ ಜಾಗ ಚಿಕ್ಕದಲ್ಲ, ಸ್ವಲ್ಪ ವಿಡಿಯೋ ಮಾಡಕ್ ಕಷ್ಟ, ಆದ್ರೂ ಮಾಡ್ತಿದೀವಿ. ಸರ್ ದನ ತುಂಬಾ ಇದಾವಲ್ಲ, ಹಂಗಾಗಿ ಸರ್ಸಾಡೋದ್ ಕಷ್ಟ. ಅದಕ್ಕೆ ರೇಟ್ ಎಲ್ಲ ವಿಚಾರಿಸ್ಬೇಕಂದ್ರೆ ಆ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿ. ಒಳ್ಳೆ ರೇಟ್ಗೆ ಕೊಡ್ತಾರೆ. ವಾರ 10ರಿಂದ 15 ಹಸುಗಳನ್ನ ಸೇಲ್ ಮಾಡ್ತಾರೆ ನೋಡಿ. ಈ ತರ ಇದೆ ನೋಡಿ. ನಿಮಗೆ ಸಿಗುತ್ತೆ ಸರ್? ಸಿಗುತ್ತೆ. ಓಕೆ ಸರ್. ಇದು ಎಷ್ಟನೇ ಸೂಲು ಇದೆ ಸರ್? ಇದು ಕಡೆಯಲ್ಲಿದೆ. ಕಡೆಯಲ್ಲಿದೆ. ಕಡೆಯಲ್ಲಿದೆ ಜರ್ಸಿ ನೋಡಿ ಹೀಗಿದೆ ಸರ್. ಇದು ಜರ್ಸಿ ರೆಡ್ ಅಂಡ್ ಮಿಕ್ಸ್ ಬರುತ್ತೆ ಸರ್. ರೆಡ್ ಅಂಡ್ ಮಿಕ್ಸ್ ಬರುತ್ತಾ? ಓಕೆ. ರೆಡ್ ಅಂಡ್ ಎಚ್ ಎಫ್ ಜರ್ಸಿ 2 ಮಿಕ್ಸ್ ಬರುತ್ತೆ. ಇದು ಎಷ್ಟನೇ ಸೂಲು ಸರ್? ಇದು ಸರ್ ಇದು 2ನೇ ಸೂಲು ಸರ್. ಇದು 2ನೇ ಸೂಲು. ಹಾಲು ಏನ್ ಬಂದಿದೆ? ಹಾಲು ಒಂದು 15-16 ಲೀಟರ್ ಬರುತ್ತೆ ಸರ್. ಇದು ಒಂದ್ ದಿನಕ್ಕೆ. ಒಂದ್ ಟೈಮಿಗಲ್ಲ, ಒಂದ್ ದಿನಕ್ಕೆ 15 ಲೀಟರ್ ಕೊಡ್ತಾ ಇದ್ದೆ ನೋಡಿ. ಒಂದು 7-7.5 ಕೊಡಬಹುದು ಅಲ್ವಾ? ಒಂದ್ ಟೈಮಿಗೆ ಒಂದು 7-7.5, 8 ಲೀಟರ್ ಮಟ್ಟ ಬರ್ತವೆ ಸರ್. ಚೆನ್ನಾಗಿದೆ. ಇದು ಸರ್ ಇದು ರೆಡ್ ಅಂಡ್ ಎಚ್ ಎಫ್ ಜರ್ಸಿ ಮಿಕ್ಸ್ ಇದೆ. ಎಚ್ ಎಫ್ ಜರ್ಸಿ ಮಿಕ್ಸ್ ಇದೆ ಸರ್. ಓಕೆ, ನೋಡ್ಬೋದು ಸರ್. ಇದು ಎಷ್ಟನೇ ಸೂಲು ಸರ್? ಇದು ಸರ್ ಇದು 3ನೇ ಸೂಲು ಸರ್. ಕರ ಹಾಕಿದ್ರೆ 3ನೇ ಸೂಲು ಕರ ಹಾಕಿದ್ರೆ ಕಡೆಯಲ್ಲಿದೆ. ಹಾಲೇನ್ ಕೊಡುತ್ತೆ ಅಂದ್ರೆ ಇದು? ಹಾಲು ಸರ್ ಇದು 16 ಲೀಟರ್ ಕಡ್ದೈತೆ ಸರ್ ಒಂದ್ ದಿನಕ್ಕೆ. ಹೆಚ್ಚು ಕಡಿಮೆ ಬರುತ್ತೆ ಸರ್. ಹೆಚ್ಚು ಕಡಿಮೆ ಕೊಡುತ್ತೆ. ಓಕೆ. ನರ ಗಿರ ಎಲ್ಲ ತುಂಬಾ ಟಾಪ್ ಇದೆ. ತುಂಬಾ ಟಾಪ್ ಆಗಿದೆ, ನೋಡ್ಬೋದು. ಹಾಯೋದು ಗುದ್ದೋದು ಒದೆಯೋದು ಏನಿಲ್ಲ ಸರ್. ತುಂಬಾ ಸಾದಿ. ನಾವೇ ಮುಡ್ತಾ ಇದೀವಿ. ತುಂಬಾ ಸಾದಿ ಸರ್. ಅದೇ ಚೆನ್ನಾಗಿದೆ. ಹಾಗೆ ಇಲ್ಲಿ ಬಂದ್ರೆ ಇದು ಒಂದಿದೆ ನೋಡಿ.
ಸರ್ ಇದು ಎಷ್ಟನೇ ಸುಲು ಸರ್ ಇದು? ಸರ್ ಇದು 3ನೇ ಸುಲ್ ಸರ್. 3ನೇ ಸುಲು ಬರುತ್ತೆ ಇದು. ಕಡೆಯಲ್ಲಿದೆ. ಕಡೆಯಲ್ಲ. ಹಾಲು ಏನು ಕೊಟ್ಟಿದೆ ಅಂದ್ರೆ ಇದು? ಸರ್ ಹಾಲು ಇದು 14 ಲೀಟರ್ ಬಂದಿದೆ ಸರ್ ದಿನಕ್ಕೆ. 14 ಲೀಟರ್. 14 ಲೀಟರ್ ಬಂದಿದೆ. ಒಂದ್ ಟೈಮಿಗೆ ಒಂದ್ 7 ಲೀಟರ್ ಬರುತ್ತೆ ಸರ್. 7 ಲೀಟರ್ ಬರುತ್ತೆ. ಒಂದ್ ಟೈಮಿಗೆ. ಚೆನ್ನಾಗಿ ನೋಡಿ ಹೇಗಿದೆ. ಹೀಗಿದೆ ನೋಡಿ. ನೋಡಿ ಎಷ್ಟು ಇದೆ ಒಳಗಡೆ. ಇನ್ನು ಹೊರಗೂನು ಇದೆ. ಹೊರಗಡೆ ಇದೆ, ಅದನ್ನ ಕವರ್ ಮಾಡಿ. ಹೊರಗಡೆನೂ ಇದೆ. ಅಲ್ಲಿ ಯಾವ್ದು ಏನು ನಿಮ್ಗೆ ಯಾವ್ದು ಇಷ್ಟ ಆದ್ರೆ ಅದಕ್ಕೆ ನೀವು ಫೋಟೋ ತೋರಿಸ್ಬಿಟ್ಟು ರೇಟ್ ಕೇಳಿದ್ರೆ ಎಲ್ಲ ರೇಟ್ ಹೇಳ್ತಾರೆ, ಡೀಟೇಲ್ಸ್. ಸೊ ನೀವು ಕಾಲ್ ಮಾಡಿ ವಿಚಾರಿಸ್ಬೋದು. ಹಾಗೆ ಹೊರಗಡೆ ಬಂದೆ ಸರ್. ಇದ್ರ ಬಗ್ಗೆ ಹೇಳಿ ಸರ್. ಇದು 6 ಸರ್. 6 ಇದೆ. ಎಷ್ಟನೇ ಸುಲು ಇದೆ ಸರ್? ಇದು 2ನೇ ಸುಲು. 2ನೇ ಸುಲು ಬರುತ್ತೆ. 6 ಇದೆ. ಹಾಲೇನ್ ಬರುತ್ತೆ ಇದ್ರದ್ದು? ಹಾಲು ಒಂದು ಸರ್ 14ರಿಂದ 15 ಲೀಟರ್ ಬರ್ಬೋದು ಸರ್ ಒಂದ್ ದಿನಕ್ಕೆ. 14ರಿಂದ 15 ಬರುತ್ತೆ ಅಂದ್ರೆ ಒಂದ್ ದಿನಕ್ಕೆ ಒಂದು 14ರಿಂದ 15 ಲೀಟರ್ ಬರುತ್ತೆ. ಸರ್ ಇದು ಅಮೃತ್ ಮಾಲ್ ಜರ್ಸಿ ಮಿಕ್ಸ್ ಇದೆ. ಅಮೃತ್ ಮಾಲ್ ಜರ್ಸಿ ಮಿಕ್ಸ್ ಇದೆ ಅಂತ ನೋಡಿದೆ. ಚೆನ್ನಾಗಿದೆ. ಇದು ಎಷ್ಟು ದಿನ ಹೋಗುತ್ತೆ ಸರ್? ಇದೊಂದು 8 ದಿವಸ ಹೋಗುತ್ತೆ ಸರ್. ಆಲ್ಮೋಸ್ಟ್ ಎಲ್ಲ ಗಬ್ಬ ಈಗ ಗಬ್ಬದ ಸರ್, ಎಲ್ಲ ಗಬ್ಬದ. ಫಸ್ಟ್ 2 HF ಮಾತ್ರ ಕರ ಹಾಕಿದೆ. ಓಕೆ, ಅರ್ಥ ಆಯ್ತು. ಹೇಗಿದೆ ನೋಡಿದ್ದು ಸರ್? ಕರ ಹಾಕಿದೆ. ಒಂದು ವಾರ ನೋಡಿ. ಹೆಚ್ಚಾಗಿ ಒಂದು ವಾರದಲ್ಲೆಲ್ಲ ಕರ ಹಾಕೋ ಇವೆ. ಹಾಗೆ ಇದಕ್ಕೆ ಬನ್ನಿ ಸರ್. ಇದು ಅಮೃತ್ ಮಾಲ್ ಸರ್. ಇದು ಅಮೃತ್ ಮಾಲ್. ಸರ್ ಎಷ್ಟನೇ ಸಲ ಇದು? ಸರ್ ಇದು ಸೇಮ್ ಸರ್. ಇದು 6 ಇದೆ. 6 ಇದೆ. ಇದು 2ನೇ ಸುಲು. ಇದು 2ನೇ ಸುಲು ಸರ್. ಹಾಲು ಏನ್ ಬರುತ್ತೆ ಇದು? ಹಾಲು ಇದು ಒಂದು 14ರಿಂದ 15 ಲೀಟರ್ ಬರ್ಬೋದು ಒಂದ್ ದಿನಕ್ಕೆ. ಒಂದ್ ದಿನಕ್ಕೆ ಬರುತ್ತೆ. ಒಂದ್ ಟೈಮಿಗೆ ಒಂದು 7, 7.5, 8 ಲೀಟರ್ ಬರುತ್ತೆ. ಇವತ್ ಅದೇ ಇವತ್ತು ಬಂದಿದೆ. ಇವತ್ ಬಂದಿದೆ ಸರ್ ದನ ಗಾಡಿಲಿ. ಕಾಣಲ್ಲ ಇವತ್ತು. ಅದೇ ಸಾಯಂಕಾಲ ಮಟ ಮೇದ್ ನಿಂತ್ಕೊಂಡ್ರೆ ಚೆನ್ನಾಗ್ ಕಾಣುತ್ತೆ. ಅಮೃತ್ ಮಾಲ್ ಇದು. ಅದು ಜರ್ಸಿ ಅಮೃತ್ ಮಾಲ್ ಮಿಕ್ಸ್ ಇದೆ. ಚೆನ್ನಾಗಿದೆ. ಒಂದಕ್ಕೊಂದು ಜರ್ಸಿ ಚೆನ್ನಾಗಿದೆ. ಹಾಗೆ ಇಲ್ಲೊಂದಿದೆ ನೋಡಿ ಸರ್. ಇದು HF ಅಲ್ಲಿ ಕ್ರಾಸ್. HF ಕ್ರಾಸ್ ಬರುತ್ತೆ ಅಂತ. ಓಕೆ ಸರ್ ಎಷ್ಟನೇ ಸುಲು ಸರ್ ಇದು? ಸರ್ ಇದು 3ನೇ ಸುಲು ಸರ್. 3ನೇ ಸುಲು. ಕಡೆಯಲ್ಲಿದೆ. 3ನೇ ಸುಲು ಅಂತ ಕಡೆಯಲ್ಲಿದೆ ಅಂತ ನೋಡಿ. ಹಾಲು ಏನ್ ಬರುತ್ತೆ ಸರ್ ಇದು? ಹಾಲು ಇದು 18 ಲೀಟರ್ ಬರುತ್ತೆ ಸರ್ ಒಂದ್ ದಿನಕ್ಕೆ. ಒಂದ್ ದಿನಕ್ಕೆ 18 ಲೀಟರ್ ಹೇಳಿದಾರಂತ ರೈತರು. ನೋಡಿ ಇದೆ. ಹೇಗಿದೆ ನೋಡಿದ್ದು. ಜರ್ಸಿ ಕ್ರಾಸ್ ಅಲ್ಲಿ ಬರುತ್ತೆ ಸರ್ ಇದು. ಸರ್ ಇದು 2 ಸರ್. 2 ಇದೆ. ಫಸ್ಟ್ ಸುಲ್ ಹಂಗಾದ್ರೆ. ಫಸ್ಟ್ ಸುಲ್ ಸರ್. ಫಸ್ಟ್ ಸುಲ್ ಅಲ್ಲಿ ಇದೆ ನೋಡಿ ಇದು. ಸರ್ ಎಷ್ಟು ದಿನ ಹೋಗುತ್ತೆ ಇದು? ಸರ್ ಇದು ಒಂದು ವಾರ 10 ದಿವಸ ಹೋಗುತ್ತೆ. ಒಂದು ವಾರ 10 ದಿವಸ ಹೋಗುತ್ತೆ. ಇದೆ ನೋಡಿ. ಸೊ 15 ಹಸುಗಳಿದೆ ನೋಡಿ ಇವತ್ತು. 15 ದನ ಇದಾವೆ ಸರ್. ಸೊ ನೋಡಿ ಅದಕ್ಕೆ ನಾವೆಲ್ಲ ಒಳಗಡೆ ಮಾಡಿದ್ವಿ ವಿಡಿಯೋನ. ಈ ತರ ಮಳೆ ಚಪಾಟಿ ಇರೋದಕ್ಕೆ ಎಲ್ಲ ಒಳಗೆ ಕಟ್ಟಿ ಮಾಡಿದೆ. ಓಕೆ ಸರ್. ರೇಟ್ ಎಲ್ಲಿಂದ ಶುರು ಆಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ರೇಟ್ 40,000ದಿಂದ 1 ಲಕ್ಷ ಮಟನು 1 ಲಕ್ಷವರೆಗೂ ಸಿಗುತ್ತೆ ಅಂತ ನೋಡಿ. ಓಕೆ ಅಡ್ರೆಸ್ ಅಂತ ಹೇಳ್ಬಿಡಿ ಸರ್. ನಮ್ದು ದಾವಣಗೆರೆ ಡಿಸ್ಟಿಕ್ ಚನ್ನಗಿರಿ ತಾಲೂಕು ತ್ಯಾವಣಗಿ ಊರು ಸರ್. ತ್ಯಾವಣಗಿ ಊರು. ದಾವಣಗೆರೆಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ದಾವಣಗೆರೆಯಿಂದ ಒಂದು ಬೈಪಾಸ್ ಇಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ದಾವಣಗೆರೆ ಸಿಟಿಯಿಂದ 25 ಆಗುತ್ತೆ ಸರ್. 25 ಆಗುತ್ತೆ. ಈ ಚನ್ನಗಿರಿಯಿಂದ 30 ಕಿಲೋಮೀಟರ್ ಆಗುತ್ತೆ. ಓಕೆ. ಈ ಕಡೆ ಶಿವಮೊಗ್ಗದಿಂದ 70 ಆಗುತ್ತೆ ಸರ್. ನಮ್ದು ಹುಬ್ಳಿಯಿಂದ 150 ಆಗುತ್ತೆ. 150 ಆಗುತ್ತೆ. ರೈತರು ಬಂದ್ರೆ ಗಾಡಿ ವ್ಯವಸ್ಥೆ ಮಾಡ್ಕೊಡ್ತೀವಿ. ಗಾಡಿ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತೀವಿ ಸರ್. ರೇಟ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ರೇಟು ಹೆಚ್ಚು ಕಮ್ಮಿ ಎಲ್ಲ ಕೊಡ್ತೀವಿ ಸರ್. ಪಾಪ ಅವ್ರು ದೂರದಿಂದ ಬಂದಿದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ನಾವು ಬಾಡಿಗೆ ಅವ್ರು ಇರುತ್ತಲ್ಲ, ಅದೇ ಹೆಚ್ಚು ಕಡಿಮೆ ಕೊಡ್ತಾರೆ. ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. ಫಿಕ್ಸ್ ಇರಲ್ಲ ಸರ್ ಯಾವುದನ್ನ ರೇಟ್. ನಾವು ಹೇಳದಷ್ಟು ಇರಲ್ಲ. ಹೆಚ್ಚು ಕಡಿಮೆ ಕೊಟ್ಟು ಒಯ್ಬೋದು ಸರ್. ಹೆಚ್ಚು ಕಡಿಮೆ ಕೊಡ್ತೀವಿ. ನೀವು ಯಾವ್ದು ನೋಡಿದ್ರ ವಿಡಿಯೋದಲ್ಲಿ ಅದ್ ಫೋಟೋ ಹಾಕಿ ಅದ್ರ ಬೇಕಾದ ರೇಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಅವ್ರು. ಹೇಳ್ತೀವಿ ಸರ್. ಸೊ ನೀವು
ಬರ್ಬೋದು ಡೈರೆಕ್ಟ್ ಆಗಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಹಸುಗಳು ಕಾಣುತ್ತೆ ನೋಡಿ. ಫೋನಲ್ಲಿ ಇನ್ನು ಮೊಬೈಲಲ್ಲಿ ಅಷ್ಟೊಂದು ಕಾಣಲ್ಲ ನಿಮಗೆ. ಎನಿ ಟೈಮ್ ಸರ್ 24x7 ಯಾವಾಗ ಬರ್ಬೋದು, ಫೋನ್ ಮಾಡ್ಬೋದು. ಓಕೆ, ಯಾವಾಗ ಬರ್ರಿ, ಫೋನ್ ಮಾಡ್ಕೊಂಡ್ ಬರ್ರಿ ಸರ್. ಬರುವಾಗ ಬರ್ಬೋದು. ವಾರಕ್ಕೆ 2 ಸಲ ಬರುತ್ತೆ ಹಸುಗಳು. ವಾರಕ್ಕೆ 2 ಸಲ ಬರುತ್ತೆ. ಬರುವಾಗ ಒಂದ್ ಕಾಲ್ ಮಾಡ್ಕೊಂಡ್ ಬನ್ನಿ. ಕಾಲ್ ಮಾಡ್ಕೊಂಡ್ ಬರ್ಬೋದು. ಇದೇ ಇಲ್ಲ ಅಂತ ಹೇಳ್ತಾರೆ. ಇದೇ ಇಲ್ಲ ಅಂತ ಹೇಳ್ತೀವಿ ಸರ್. ನಾವು ಮನೇಲಿ ಇರ್ತೀವಿ, ಇಲ್ಲ ನಾವು ಹಳ್ಳಿ ಮೇಲೆ ಹೋಗ್ತೀವಿ ಸರ್ ದನ ತರಕ್ಕೆ, ಅದಕ್ಕೆ. ಓಕೆ, ಒಂದು ಫೋನ್ ಮಾಡ್ಕೊಂಡ್ ಬಂದ್ರೆ ಎಲ್ಲ ಹೇಳ್ತಾರೆ ಅವ್ರು. ಎಲ್ಲ ರೈತರ ಮನೆ ದನಗಳು ಸರ್. ಎಲ್ಲೇ ಬಿಡ್ರಿ ಮೇದ್ ಮನೆಗೆ ಬರ್ತಾವ ಸರ್. ಓಕೆ, ನಿಮ್ ನಂಬರ್ ಒಂದು ಹೇಳ್ಬಿಡಿ ಸರ್ ಲಾಸ್ಟ್. ಸರ್ ನಮ್ ನಂಬರ್ 9380372803. ನಿಮ್ಮ ಹೆಸರು? ಸುಹೇಲ್ ಅಂತ ಸರ್. ಓಕೆ, ಇದು ಬಿಟ್ಟು ಪೇಟೆಯಲ್ಲಿ ಹೋಗ್ತೀರಾ ಮತ್ತೆ? ಸರ್ ಪ್ಯಾಟೆಲಿ ದನ ತರಲ್ಲ ಸರ್. ಪೇಟೆ ಮಾರೋದಕ್ಕೆ ಹೋಗ್ತೀರಾ? ಮಾರಕ್ಕೂ ಹೋಗಲ್ಲ ಸರ್. ಇಲ್ಲೇ ಎಲ್ಲ ಮನೆ ಹತ್ರನೇ ಸೇಲ್ ಮಾಡ್ತೀವಿ. ಮನೆ ಹತ್ರ ಕೊಡಕ್ಕೆ ಇರಲ್ಲ. ಮನೆ ಹತ್ರನೇ ಸಾಲ ಹಾಕೋ ಸರ್ ಕೊಡಕ್ಕಿಲ್ಲ ರೈತರಿಗೆ. ಬಹಳ ಜನ ಬರುತ್ತೆ ಸರ್. ಈಗ ಗುಲ್ಬರ್ಗ ಗಿರಾಕಿ ಬರ್ತಾ ಇದೆ ಸರ್. ಬರ್ತಾ ಇದಾರೆ ಇವಾಗ. ಇನ್ನೊಂದು 50 ಕಿಲೋಮೀಟರ್ ಇದೀನಿ ಅಂದ್ರು ನಮ್ಮೂರ ಹತ್ರ. ಅವ್ರು ಗುಲ್ಬರ್ಗದಿಂದ ಬರ್ತಾವ ಸರ್ 600 ಕಿಲೋಮೀಟರ್. ಎಲ್ಲ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಬಂದ್ರೆ. ನೋಡಿ, ದೂರದಿಂದ ಬರ್ತಿದ್ದಾರೆ, ಬಂದು ಒಯ್ದಿದ್ದಾರೆ ಎಷ್ಟೋ ಜನ. ಹೆಚ್ಚು ಕಡಿಮೆ ಕೊಡ್ತಾರೆ. ರೇಟ್ ಏನ್ ಫಿಕ್ಸ್ ಏನು ಇರಲ್ಲ. ನೀವು ಯಾವ್ದು ನೋಡಿರ್ತಾರೆ ಒಂದು ಫೋಟೋ ಹಾಕಿ ಅಂದ್ರೆ ಹಾಕಿ ರೇಟ್ ಡೀಟೇಲ್ಸ್ ಹೇಳ್ತಾರೆ. ಕೈಯಾಗೆ ತೋರಿಸಿದೀನಿ, ಪಬ್ಲಿಕ್ ಮಾಡೋದಲ್ಲ. ಮಾರಲ್ಲ ಅಂತ ಹೇಳ್ತೇನೆ. 6-7 ವರ್ಷ ಮಾಡಕ್ಕೆ ಈಗ ಎಷ್ಟಕ್ಕ ಒಂದ್ 25-30 ಬರೋದವ್ರು ಮಾರ್ಕಲ್ಲ ಅಂತ ಆ ಕಡೆ ಬರೋದವ್ರು. ತುಮಲೆ ತೋರಿಸಿದ್ದೇನೆ, ಬಾಯಿ ಬಿಡೋದು ಬೇಡ. ಇಲ್ಲಿ ವ್ಯಾಪಾರದ ರೈತ ಇರ್ತಾರೆ ಸರ್. ತೋರಿಸಿದ್ದೇನೆ, ಪಬ್ಲಿಕ್ ಮಾಡಬೇಡ. ಹಾಗೆ ಅವ್ರು ಮಾರೋರು, ಅವರು ನಾಲ್ಕು ಚಟ್ಟ ನಾಲ್ಕು ಒಂದೇ ಪಟ್ಟೆ ಹೇಳಿದೆ. ಇಲ್ಲ ಹೇಳಿದೆ. ಸುಮ್ಮನೆ ಇಟ್ಕೊಂಡು ಹೋಗು. ಏನಿಲ್ಲ, ಅವರು ಅಲ್ಲಿ ಪಕ್ಕದ ಊರಾಗ ಮಾರೋರು ಫೋನ್ಯಾಗ ಸುಮ್ಪಟ್ಟು 4 ಹಾಕ್ಕೊಡ್ತೀವಿ. ಒಂದೆರಡು ಇನ್ನು ಇವ್ 4-5 ದನ ಇನ್ನೊಂದ್ಸಲಿ ಬಂದು ಇನ್ನು ಓಸಿ ಕೇಳ್ತೀನಿ. ನೀವು 4 ಉಳಿಯ ಕೊಡ್ತಿರೋದು. ಯಾವ ಎಲ್ಲ ಒಯ್ದಿಯಲ್ಲ, ಒಂದ್ 30 ಆಕಳು ಒಯ್ದಿ ನನ್ನ ಹತ್ರ. ಯಾವ ಗಂಟು ಕಲ್ತಾವ ಏನು ಕೊಡ್ಬೇಡ ಮರ. 4 ಹಾಕಿದ್ರು ಲಾಭ ಇಲ್ಲ ದನ, ಲಾಭ ಹಂಗೆ ಕೊಡ್ತಿರೋದು ದನ. ಅಗಲ ತೋರಿಸ್ಬೇಡ ನೋಟು. ಹೇಳಿದೆ ನೋಡ್ರಿ, ಹೇಳಿದೆ ಸುಮ್ಮನೆ ಸಾಕು. ಇಲ್ಲ ಹೇಳೋದಲ್ಲ, ಅವರು ಮಾರೋರು. ನಾನು ಹಾಕ್ಕೊಡ್ತೇನೆ ಹೋಗಿ, ನನ್ಗೆ ಗೊತ್ತೈತೆ. ಆಟೋದಾಗ ಹೇರಾಕಾರ ಹಾಕ್ಕೊಡ್ತೇನೆ ಹೋಗಿ. ಎಷ್ಟು ಅಂದ್ರೆ ಯಜಮಾನ್ರಿ ನೀವು? 4 ಮುಗಿಸಿದ್ರಿ? ಇವ್ರಿಗೆ ಮುಗಿಸಿದ್ರಾ? ಓಕೆ, ರೇಟ್ ಎಲ್ಲ ಹೆಂಗ ಅನಿಸ್ತು ನಿಮಗೆ? ಅವು ರೇಟ್ ಚೆನ್ನಾಗದ ಸರ್. ವ್ಯಾಪಾರಸ್ಥರು ತಗೊಂಡು ಮಾರೋರು ಮಾರ್ಕೆಟ್. ಓಕೆ, ಹೌದಾ? ಹರಪನಹಳ್ಳಿಯಿಂದ ಬಂದಿದ್ದೀರಾ? ಇವರೆಲ್ಲ ಒಯ್ದು ಮಾರ್ತಾರಣ ಅಲ್ಲಿ. ರೇಟ್ ಎಲ್ಲ ಹೇಗೆ ಅನಿಸ್ತದೆ ನಿಮಗೆ? ಒಳ್ಳೆ ರೇಟ್ ಕೊಟ್ಟಿದ್ದಾರೆ. ಹಸುಗಳು ಹೇಗಿದೆ ನಿಮಗೆ? ಚೆನ್ನಾಗಿದಾವ್ರಿ. ಹಾಲೆಲ್ಲ ಚೆನ್ನಾಗಿ ಕರಿತಾರೆ? ಒಂದು ಹೋಗಾಗಿಲ್ರಿ, ಚೆನ್ನಾಗಿ ಬರ್ತಾವ್ರಿ. ಅದಕ್ಕೆ ನಾವು ಯಾಕೆ ಬರಕ್ ಹೋಗ್ಬೇಕಿಲ್ಲ. ನೋಡಿ, ಹರಪನಹಳ್ಳಿಯಿಂದ ಬಂದಿದ್ದಾರೆ. ಹೋಲ್ಸೇಲ್ ಅಂಗಡಿ ಕಡಿಮೆ ಕೊಟ್ಬಿಡ್ತೀವಿ ಮಾರಾಟಕ್ಕೆ. ಇಷ್ಟ ಆದ್ರೆ 4-5 ಒಮ್ಮೆಗೆ ಒಯ್ದು ಬಿಡ್ತಾರೆ. ಬುಲೋರ ಮಾಡ್ಕೊಂಡು ಹೋಯ್ತೀರಾ? ಓಕೆ, ನೀವು ನಾಳೆ ಹೋಗಿ ಬರ್ತಾರೆ ನಮ್ಮೂರಾಗ. ಇವತ್ತು ಹೋದ್ರಿ. ಹೌದಾ? ಓಕೆ, ಮತ್ತೆ ಬರೋದು. ಓಕೆ, ಏನ್ ಬರ್ತೀರಿ ಮತ್ತೆ ನಾವು ಓಡಾಡ ಆಗೋದಲ್ಲ. ಈ ಒಂದು ತಿಂಗಳಿಂದ ಒಂದು 30 ದನ ಒಯ್ದು ಮಾರಿದ್ದಾರೆ. ಏನಾದ್ರು ಕೊಟ್ಟು ಲಾಭ ಕೊಟ್ಟು ನೋಡಿ, ವ್ಯಾಪಾರಸ್ಥರು ಬರ್ಬೋದು, ನಿಮ್ಗೆ ರೇಟ್ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ನೋಡಿ ಇವರು. ಎಲ್ಲ ವ್ಯಾಪಾರಸ್ಥರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ವ್ಯಾಪಾರಸ್ಥರಿಗೆ ಒಂದು 4 ರೂಪಾಯಿ ಉಳಿತೀವಿ ಅಂದ್ರೆ ರೈತರು ತಗೋಬಹುದು. ನಾವ್ ವ್ಯಾಪಾರಕ್ಕೆ ಹೋಗನ್ರಿ. ಅದೇ ರೈತರಿಗೆ ಆಫರ್ ಅಣ್ಣ ಇದು. ಅದೇ ಮೊದಲಿಗೆ ರೈತರಿಗೆ ಆದ್ಯತೆ. ರೈತರಿಗೆ ಆಫರ್. ಯಾಕಂದ್ರೆ ನೆಂಬಿ ಬರೋದಾಗ 500,000 ರೂಪಾಯಿ ಬೇಕಾದ್ರೆ ನೋಡ್ಬಾರ್ದು, ನಾವು ನೋಡಬಾರ್ದು. ಯಾಕಂದ್ರೆ ಅಣ್ಣರು ಒಯ್ದು ರೈತರಿಗೆ ಮಾಡ್ತಾರೆ. ಅವೇ ರೊಕ್ಕನ ಉಳಿಯಂಗೆ ಎಲ್ಲರೂ ರೈತರು ಕೊಡ್ತೀವಿ, ವ್ಯಾಪಾರಸ್ಥರು ವರ್ಷ ಆಯ್ತು ನಾವು ಯಾಕಂದ್ರೆ. ಹೌದಾ? ನಿಮ್ಮ ಹೆಸರು? ನನ್ನ ಹೆಸರು ಜಾಕೀರ್ ಸರ್. ನಿಮ್ಮ ಹೆಸರು ಸರ್? ಮಹಬೂಬ್ ಸಾಬ್. ಹರಪನಹಳ್ಳಿಯಿಂದ ಬಂದಿದ್ದಾರೆ ನೋಡಿ. ಯಾರು